ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/9/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಕಣ. ಮಧುರ ಮಕ್ಕಳೇ, ಸಂಗಮಯುಗದಲ್ಲಿ ಪ್ರೀತಿಯ ಸಾಗರ ತಂದೆಯು ನಿಮಗೆ ಪ್ರೀತಿಯ ಆಸ್ತಿಯನ್ನು ಕೊಡುತ್ತಾರೆ. ಆದ್ದರಿಂದ ನೀವು ಎಲ್ಲರಿಗೂ ಪ್ರೀತಿಯನ್ನು ಕೊಡಿ, ಕ್ರೋಧದಲ್ಲಿ ಬರಬೇಡಿ. ಪ್ರಶ್ನೆ: ತಮ್ಮ ರಿಜಿಸ್ಟರನ್ನು ಸರಿಯಾಗಿಟ್ಟುಕೊಳ್ಳಲು ತಂದೆಯು ನಿಮಗೆ ಯಾವ ಮಾರ್ಗವನ್ನು ತಿಳಿಸಿದ್ದಾರೆ? ಉತ್ತರ: ತಂದೆಯು ನಿಮಗೆ ಪ್ರೀತಿಯ ಮಾತುಗಳನ್ನೇ ತಿಳಿಸುತ್ತಾರೆ, ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದಿರಿ, ಯಾರಿಗೆ ದುಃಖವನ್ನು ಕೊಡಬೇಡಿ. ಕರ್ಮೇಂದ್ರಿಯಗಳಿಂದ ಎಂದೂ ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬೇಡಿ. ಸದಾ ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಹಸಿರು ಗುಣವಿಲ್ಲವೇ? ಮೂಡಿಯಾಗಿಲ್ಲವೇ? ಯಾವುದೇ ಮಾತಿನಲ್ಲಿ ಕೋಪಿಸಿಕೊಳ್ಳುತ್ತಿಲ್ಲವೇ? ಗೀತೆಯಾಗಿದೆ. ಈ ಸಮಯವು ಕಳೆಯುತ್ತಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ತಿಳಿದ್ರಿ. ದಿನ ಪ್ರತಿದಿನ ತಮ್ಮ ಮನೆ ಅಥವಾ ಗುರಿ ಸಮೀಪಿಸುತ್ತಾ ಹೋಗುತ್ತಿದೆ. ಈಗ ಶ್ರೀಮತವು ಏನೆಲ್ಲವೂ ಹೇಳುತ್ತದೆಯೋ ಅದರಲ್ಲಿ ಉದಾಸೀನ ಮಾಡಬೇಡಿ. ತಂದೆಯ ಆದೇಶವು ಸಿಗುತ್ತದೆ. ಎಲ್ಲರಿಗೂ ಸಂದೇಶವನ್ನು ಕೊಡಿ. ಮಕ್ಕಳಿಗೆ ತಿಳಿದಿದೆ, ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಒಂದಲ್ಲ ಒಂದು ಸಮಯದಲ್ಲಿ ಬಂದೇ ಬರುತ್ತಾರೆ. ಯಾವಾಗ ಬಹಳಷ್ಟು ಮಂದಿ ಆಗುವರು, ಆಗ ಅನೇಕರಿಗೆ ಸಂದೇಶವನ್ನು ಕೊಡುವರು. ತಂದೆಯ ಸಂದೇಶವು ಎಲ್ಲರಿಗೂ ಸಿಗಬೇಕಾಗಿದೆ. ಇದು ಬಹಳ ಸಹಜವಾದ ಸಂದೇಶವಾಗಿದೆ. ಕೇವಲ ಇಷ್ಟನ್ನೇ ತಿಳಿಸಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಯಾವುದೇ ಕರ್ಮೇಂದ್ರಗಳಿಂದ, ಮನಸ್ಸ, ವಾಚ, ಕರ್ಮದಿಂದ ಕೆಟ್ಟ ಕರ್ಮ ಮಾಡಬೇಡಿ. ಮೊದಲು ಮನಸ್ಸಿನಲ್ಲಿ ಬರುತ್ತದೆ, ಆದ್ದರಿಂದಲೇ ವಾಚಾದಲ್ಲಿ ಬಂದುಬಿಡುತ್ತದೆ. ಇದು ಪುಣ್ಯದ ಕೆಲಸವಾಗಿದೆ. ಇದನ್ನು ಮಾಡಬೇಕೆಂದು ಈಗ ನಿಮಗೆ ಸರಿ ತಪ್ಪನ್ನು ಅರಿತುಕೊಳ್ಳುವ ಬುದ್ಧಿಯು ಬೇಕು. ಮನಸ್ಸಿನಲ್ಲಿ ಮೊದಲು ಕ್ರೋಧದ ಸಂಕಲ್ಪ ಬರುತ್ತದೆ. ಒಂದು ವೇಳೆ ಕ್ರೋಧ ಮಾಡಿದರೆ ಪಾಪವಾಗುವುದೆಂದು ನಿಮಗೆ ಅರ್ಥವಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಪುಣ್ಯಾತ್ಮರಾಗಿ ಬಿಡ್ತೀರಿ. ಈಗಂತೂ ಆಗಿ ಹೋಯಿತು, ಮತ್ತೆಂದು ಮಾಡುವುದಿಲ್ಲ ಎಂದಲ್ಲ. ಇದೇ ರೀತಿ ಮತ್ತೆ ಮತ್ತೆ ಹೇಳುತ್ತಿದ್ದರೆ ಹವ್ಯಾಸವಾಗಿ ಬಿಡುತ್ತದೆ. ಮನುಷ್ಯರು ಅಂತಹ ಕರ್ಮ ಮಾಡಿದರೆ ಇದು ಪಾಪವಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ವಿಕಾರವನ್ನು ಪಾಪವೆಂದು ತಿಳಿಯುವುದಿಲ್ಲ. ಈಗ ತಂದೆಯು ತಿಳಿಸಿದ್ದಾರೆ, ಇದು ದೊಡ್ಡದಕ್ಕಿಂತ ದೊಡ್ಡ ಪಾಪವಾಗಿದೆ. ಇದರ ಮೇಲೆ ಜಯ ಗಳಿಸಬೇಕಾಗಿದೆ. ಮತ್ತು ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಡಿ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಯಾರಾದರೂ ಮರಣ ಹೊಂದುವ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಭಗವಂತನ ನೆನಪು ಮಾಡಿ. ರಿಮೆಂಬರ್ ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಇವರು ಭಗವಂತನ ಬಳಿ ಹೋಗುತ್ತಾರೆಂದು ತಿಳಿಯುತ್ತಾರೆ, ಆದರೆ ಅವರಿಗೆ ಇದು ತಿಳಿದೇ ಇಲ್ಲ. ಗಾಡ್ ಫಾದರನ್ನು ನೆನಪು ಮಾಡುವುದರಿಂದ ಏನಾಗುವುದು, ಎಲ್ಲಿ ಹೋಗುತ್ತಾರೆ ಎಂದು ಆತ್ಮವು ಒಂದೇ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಯಾರು ಭಗವಂತನ ಬಳಿ ಹೋಗಲು ಸಾಧ್ಯವಿಲ್ಲ ಅಂದಾಗ ನೀವು ಮಕ್ಕಳಿಗಾಗಿ ಅವಿನಾಶಿ ತಂದೆ ಅವಿನಾಶಿ ನೆನಪಿರಬೇಕು. ಯಾವಾಗ ತಮೋಪ್ರಧಾನ ದುಷ್ಟಿಯಾಗಿ ಬಿಡುವರು, ಆಗ ಭಗವಂತನ ನೆನಪು ಮಾಡಿ ಎಂದು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ. ಎಲ್ಲ ಆತ್ಮಗಳು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ. ಹೇಳುವುದು ಆತ್ಮವಲ್ಲವೇ? ಪರಮಾತ್ಮನು ಹೇಳುತ್ತಾರೆಂದಲ್ಲ. ತಂದೆಯನ್ನು ನೆನಪು ಮಾಡಿ ಎಂದು ಆತ್ಮವು ಆತ್ಮಕ್ಕೆ ಹೇಳುತ್ತದೆ. ಇದೊಂದು ಸಾಮಾನ್ಯ ಪದ್ಧತಿಯಾಗಿದೆ. ಸಾಯುವ ಸಮಯದಲ್ಲಿ ಈಶ್ವರನ ನೆನಪು ಮಾಡುತ್ತಾರೆ. ಈಶ್ವರನ ಭಯವಿರುತ್ತದೆ. ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವನ್ನು ಈಶ್ವರನೇ ಕೊಡುತ್ತಾರೆ. ಕೆಟ್ಟ ಕರ್ಮವನ್ನು ಮಾಡಿದರೆ ಈಶ್ವರನು ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಯನ್ನು ಕೊಡಿಸುತ್ತಿರುತ್ತಾರೆಂದು ತಿಳಿಯುತ್ತಾರೆ. ಆದ್ದರಿಂದ ಭಯವಿರುತ್ತದೆ. ಕರ್ಮ ಭೋಗವನ್ನಂತೂ ಅವಶ್ಯವಾಗಿ ಭೋಗಿಸಲೇಬೇಕಾಗುತ್ತದಲ್ಲವೇ? ನೀವು ಮಕ್ಕಳು ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿದಿದ್ದೀರಿ. ನಿಮಗೆ ತಿಳಿದಿದೆ, ಈ ಕರ್ಮವು ಅಕರ್ಮವಾಯಿತು. ನೆನಪಿನಲ್ಲಿದ್ದು ಯಾರು ಕರ್ಮ ಮಾಡುವರೋ ಅವರು ಚೆನ್ನಾಗಿ ಮಾಡುವರು. ರಾವಣ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮವನ್ನೇ ಮಾಡುತ್ತಾರೆ. ರಾಮರಾಜ್ಯದಲ್ಲಿ ಕೆಟ್ಟ ಕರ್ಮವೆಂದು ಹೇಳುವುದಿಲ್ಲ, ಆಗೋದಿಲ್ಲ. ಈಗ ಶ್ರೀಮತದಂತೂ ಸಿಗುತ್ತದೆ ಅಲ್ಲವೇ? ಎಲ್ಲಿಂದಾದರೂ ನಿಮಂತ್ರಣ ಸಿಕ್ಕಿದರೆ ಇದನ್ನು ಮಾಡಬೇಕೇ ಅಥವಾ ಮಾಡಬಾರ್ದೇ ಎಂದು ಪ್ರತಿಯೊಂದು ಮಾತಿನಲ್ಲಿ ಕೇಳುತ್ತಾರೆ. ತಿಳಿದುಕೊಳ್ಳಿ, ಯಾರಾದರೂ ಪೊಲೀಸ್ ನೌಕರಿಯನ್ನು ಮಾಡುತ್ತಾರೆಂದರೆ ಅವರಿಗೂ ಸಹ ನೀವು ಪ್ರೀತಿಯಿಂದ ತಿಳಿಸಿಕೊಡಿ ಎಂದು ಹೇಳಲಾಗುತ್ತದೆ. ಸತ್ಯವನ್ನು ಹೇಳದಿದ್ದರೆ ನಂತರ ಏಟು ಕೊಡುವುದು. ಪ್ರೀತಿಯಿಂದ ತಿಳಿಸಿದರೆ ಕೈಗೆ ಬರುತ್ತಾರೆ.
ಆದರೆ ಆ ಪ್ರೀತಿಯಲ್ಲಿಯೂ ಯೋಗ ಬಲವು ತುಂಬಿದಾಗ ಆ ಪ್ರೀತಿಯ ಶಕ್ತಿಯಿಂದ ಯಾರಿಗೆ ತಿಳಿಸಿದ್ರೂ ತಿಳ್ಕೊತಾರೆ. ಹೇಗೆ ಈಶ್ವರನೇ ತಿಳಿಸುತ್ತಾರೆ ಎನಿಸುತ್ತದೆ. ನೀವು ಈಶ್ವರನ ಮಕ್ಕಳು ಯೋಗಿಗಳಲ್ಲವೇ? ನಿಮ್ಮಲ್ಲಿಯೂ ಈಶ್ವರೀಯ ಶಕ್ತಿ ಇದೆ. ಈಶ್ವರನು ಪ್ರೀತಿಯ ಸಾಗರನಾಗಿದ್ದಾರೆ. ಅದರಲ್ಲಿ ಶಕ್ತಿ ಇದೆಯಲ್ಲವೇ? ಎಲ್ಲರಿಗೆ ಆಸ್ತಿಯನ್ನು ಕೊಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಸ್ವರ್ಗದಲ್ಲಿ ಬಹಳ ಪ್ರೀತಿ ಇರುತ್ತದೆ. ನೀವೀಗ ಪ್ರೀತಿಯ ಪೂರ್ಣ ಆಸ್ತಿಯನ್ನು ಪಡೆಯುತ್ತೀರಿ. ತೆಗೆದುಕೊಳ್ಳುತ್ತಾ ನಂಬರ್ ವಾರ್ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಪ್ರಿಯರಾಗಿ ಬಿಡುತ್ತೀರಿ. ತಂದೆಯು ತಿಳಿಸುತ್ತಾರೆ, ಯಾರಿಗೂ ದುಃಖವನ್ನು ಕೊಡಬಾರದು. ದುಃಖವನ್ನು ಕೊಟ್ಟರೆ ದುಃಖಿಯಾಗೇ ಸಾಯುವಿರಿ. ತಂದೆಯು ಪ್ರೀತಿಯ ಮಾರ್ಗವನ್ನು ತಿಳಿಸುತ್ತಾರೆ. ಮನಸ್ಸಿನಲ್ಲಿ ಬಂದರೆ ಅದು ಚೇರೆಯಲ್ಲಿಯೂ ಬಂದು ಬಿಡುತ್ತದೆ. ಕರ್ಮೇಂದ್ರಿಯಗಳಿಂದ ಮಾಡಿದರೆ ಅದರಿಂದ ರಿಜಿಸ್ಟರ್ ಹಾಳಾಗುವುದು. ದೇವತೆಗಳ ಚಲನ ವಲನೆಯ ಹಾಳಾಗುತ್ತದೆ ಅಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ದೇವತೆಗಳ ಪೂಜಾರಿಗಳಿಗೆ ತಿಳಿಸಿಕೊಡಿ. ತಾವು ಸರ್ಗುಣ ಸಂಪನ್ನರು, ಸೋಲಾಕಲ ಸಂಪೂರ್ಣರೆಂದು ಅವರು ದೇವತೆಗಳಿಂದ ಮಹಿಮೆ ಮಾಡುತ್ತಾರೆ ಮತ್ತು ತಮ್ಮ ಚಲನೆಯ ಬಗ್ಗೆಯೂ ತಿಳಿಸುತ್ತಾರೆ. ಆದ್ದರಿಂದ ಅವರಿಗೆ ತಿಳಿಸಿ, ನೀವೇ ಈ ರೀತಿ ಇದ್ದಿರಿ, ಈಗ ಇಲ್ಲ, ಈಗ ಪುನಃ ಅವಶ್ಯವಾಗಿ ಆಗುವಿರಿ. ನೀವು ಇಂಥ ದೇವತೆಗಳಾಗಬೇಕೆಂದರೆ ತಮ್ಮ ಚಲನೆಯನ್ನು ಈ ರೀತಿ ಇಟ್ಟುಕೊಂಡಾಗ ನೀವು ಈ ರೀತಿಯಾಗಿ ಬಿಡುವಿರಿ. ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ. ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಹಸಿರು ಗುಣವಂತೂ ಇಲ್ಲವೇ? ಯಾವುದೇ ಮಾತಿನಲ್ಲಿ ಮುನಿಸಿಕೊಳ್ಳುತ್ತಿಲ್ಲವೇ? ಮೂಡಿಯಾಗುತ್ತಿಲ್ಲವೇ? ಅನೇಕ ಬಾರಿ ನೀವು ಪುರುಷಾರ್ಥ ಮಾಡಿದ್ದೀರಿ. ನೀವೇ ಈ ರೀತಿ ಆಗಬೇಕೆಂದು ತಂದೆ ತಿಳಿಸುತ್ತಾರೆ. ನಿಮ್ಮನ್ನು ಮಾಡುವಂಥವರು ಈಗ ಸಮ್ಮುಖದಲ್ಲಿದ್ದಾರೆ. ತಿಳಿಸುತ್ತಾರೆ, ಮಕ್ಕಳೇ, ಕಲ್ಪಕಲ್ಪವೂ ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ. ಕಲ್ಪದ ಹಿಂದೆ ಯಾರು ಜ್ಞಾನವನ್ನು ಪಡೆದುಕೊಂಡಿದ್ದಾರೋ ಅವರು ಅವಶ್ಯವಾಗಿ ಬಂದು ತಿಳಿದುಕೊಳ್ಳುತ್ತಾರೆ. ಪುರುಷಾರ್ಥವನ್ನು ಮಾಡಿಸಲಾಗುತ್ತದೆ ಮತ್ತು ನಿಶ್ಚಿಂತರಾಗಿರುತ್ತಾರೆ. ಡ್ರಾಮಾದ ನಿಗದಿಯೇ ಆಗಿದೆ. ಡ್ರಾಮಾದಲ್ಲಿ ನಿಗದಿಯಾಗದಿದ್ದರೆ ಅವಶ್ಯವಾಗಿ ಮಾಡುತ್ತೇವೆ. ಡ್ರಾಮಾದಲ್ಲಿ ನಿಗದಿಯಾಗಿದ್ದರೆ ಅವಶ್ಯವಾಗಿ ಮಾಡುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಒಳ್ಳೆಯ ಚಾರ್ಟ್ ಇದೆ, ಡ್ರಾಮಾ ಮಾಡಿಸುವುದು, ಆಗ ಇವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಸಲಾಗುತ್ತದೆ. ಮೊದಲು ಸಹ ಈ ರೀತಿ ಒಬ್ಬರು ಮುನಿಸಿಕೊಂಡಿದ್ದರು, ಅವರ ಅದೃಷ್ಟದಿರಲಿಲ್ಲ. ಆದ್ದರಿಂದ ಡ್ರಾಮಾದಲ್ಲಿದ್ದರೆ ಅದು ನಮ್ಮಿಂದ ಪುರುಷಾರ್ಥ ಮಾಡಿಸುತ್ತದೆ ಎಂದು ಹೇಳಿದರು. ಅಷ್ಟೇ, ಬಿಟ್ಟರು. ಹೀಗೆ ನಿಮಗೂ ಸಹ ಬಹಳ ಮಂದಿ ಸಿಗುತ್ತಾರೆ. ನಿಮ್ಮ ಗುರಿ ಧ್ಯೇಯವು ಇದೆ, ನಿಂತಿದೆ. ಬ್ಯಾಡ್ಜ್ ನಿಮ್ಮ ಬಳಿ ಇದೆ. ಹೇಗೆ ತಮ್ಮ ಲೆಕ್ಕವನ್ನು ನೋಡಿಕೊಳ್ತೀರೋ ಹಾಗೆ ನಿಮ್ಮ ಬ್ಯಾಡ್ಜ್ ನೋಡ್ಕೊಳ್ಳಿ. ತಮ್ಮ ಚಲನೆ ವಲನೆಯನ್ನು ನೋಡ್ಕೊಳ್ಳಿ. ಎಂದೂ ಕುದೃಷ್ಟಿ ಆಗಬಾರದು. ಬಾಯಿಂದ ಯಾವುದೇ ಕೆಟ್ಟ ಮಾತುಗಳು ಬರಬಾರದು. ಕೆಟ್ಟದಾಗಿ ಮಾತನಾಡುವರೇ ಇಲ್ಲವೆಂದರೆ ಕಿವಿಗಳು ಹೇಗೆ ಕೇಳಿಸುತ್ತವೆ? ಸತ್ಯುಗದಲ್ಲಿ ಎಲ್ಲರೂ ದೈವಿ ಗುಣವಂತರಾಗಿರುತ್ತಾರೆ. ಯಾವುದೇ ಕೆಟ್ಟ ಮಾತಿರುವುದಿಲ್ಲ. ಇವರೂ ಸಹ ತಂದೆಯ ಮೂಲಕವೇ ಪ್ರಾರಬ್ಧವನ್ನು ಪಡೆದಿದ್ದಾರೆ. ಅಂದಾಗ ಇದನ್ನು ಎಲ್ಲರಿಗೂ ತಿಳಿಸಿ ತಂದೆಯ ನೆನಪು ಮಾಡಿರಿ. ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದರಲ್ಲಿ ಯಾವುದೇ ನಷ್ಟದ ಮಾತಿಲ್ಲ. ಆತ್ಮೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಸನ್ಯಾಸಿಗಳಾಗಿದ್ದರೆ ಮತ್ತೆ ಸನ್ಯಾಸ ಧರ್ಮದಲ್ಲೇ ಬರುವರು. ವೃಕ್ಷವಂತೂ ವೃದ್ಧಿ ಆಗುತ್ತಾ ಇರುತ್ತದೆ ಅಲ್ಲವೇ? ಈ ಸಮಯದಲ್ಲಿ ನೀವು ಪರಿವರ್ತನೆ ಆಗುತ್ತಾ ಇದ್ದೀರಿ. ಮನುಷ್ಯರೇ ದೇವತೆಗಳಾಗುತ್ತಾರೆ. ಎಲ್ಲರೂ ಒಟ್ಟಿಗೆ ಬಂದು ಬಿಡುವುದಿಲ್ಲ. ನಂಬರ್ ವಾರ್ ಆಗಿ ಬರುವಿರಿ. ನಾಟಕದಲ್ಲಿ ಯಾರಾದರೂ ಅವರ ಸಮಯವನ್ನು ಮೊದಲೇ ಸ್ಟೇಜಿನಲ್ಲಿ ಬಂದು ಬಿಡುವುದಿಲ್ಲ. ಒಳಗೆ ಕುಳಿತಿರ್ತೀರ. ಯಾವಾಗ ಸಮಯ ಬರುವುದು ಆಗ ಪಾತ್ರವನ್ನು ಅಭಿನಯಿಸಲು ಹೊರಗೆ ಸ್ಟೇಜಿನ ಮೇಲೆ ಬರುತ್ತಾರೆ. ಅದು ಹದ್ದಿನ ನಾಟಕ, ಇದು ಬೇಹದ್ದಿನ ನಾಟಕ. ಬುದ್ಧಿಯಲ್ಲಿದೆ. ನಾವು ಪಾತ್ರಧಾರಿಗಳು ನಮ್ಮ ಸಮಯದಲ್ಲಿ ಬಂದು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಇದು ಬೇಹದ್ದಿನ ವೃಕ್ಷವಾಗಿದೆ. ನಂಬರ್ ವಾರ್ ಪುರುಷಾರ್ಥ ಇರುತ್ತಾರೆ. ಮೊಟ್ಟ ಮೊದಲಿಗೆ ಒಂದೇ ಧರ್ಮವಿತ್ತು. ಎಲ್ಲಾ ಧರ್ಮದವರಂತೂ ಮೊಟ್ಟ ಮೊದಲಿಗೆ ಬರಲು ಸಾಧ್ಯವಿಲ್ಲ. ಮೊದಲಿಗೆ ದೇವಿ ದೇವತಾ ಧರ್ಮದವರೇ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಅದು ನಂಬರ್ ವಾರ್ ಆಗಿ ವೃಕ್ಷದ ರಹಸ್ಯವನ್ನು ತಿಳಿಸಬೇಕಾಗಿದೆ. ವೃಕ್ಷದ ರಹಸ್ಯವನ್ನು ತಿಳಿಯಬೇಕಾಗಿದೆ. ತಾವೆಂದೂ ಬಂದು ಇಡೀ ವೃಕ್ಷದ ರಾಜ್ಯವನ್ನು ಕಲ್ಪವೃಕ್ಷದ ರಾಜ್ಯವನ್ನು ತಿಳಿಸುತ್ತಾರೆ. ಇದನ್ನು ನಿರೀಕಾರಿ ವೃಕ್ಷಾಂತವೆಂದು ಹೇಳಲಾಗುತ್ತದೆ. ನಾನು ಮನುಷ್ಯ ಸೃಷ್ಟಿಯ ವೃಕ್ಷದ ಬೀಜವಾಗಿದ್ದೇನೆಂದು ಒಬ್ಬರು
ತಂದೆ ಹೇಳುತ್ತಾರೆ, ಬೀಜದಲ್ಲಿ ವೃಕ್ಷವು ಸಮಾವೇಶವಾಗುವುದಿಲ್ಲ, ಆದರೆ ವೃಕ್ಷದ ಜ್ಞಾನವು ಸಮಾವೇಶವಾಗಿದೆ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರವಿದೆ. ಚೈತನ್ಯ ವೃಕ್ಷವಿಲ್ಲವೇ? ವೃಕ್ಷದ ಎಲೆಗಳು ಸಹ ನಂಬರ್ ವಾರ್ ಬರುತ್ತದೆ. ಈ ವೃಕ್ಷವನ್ನು ಯಾರೂ ತಿಳಿದುಕೊಂಡಿಲ್ಲ. ಇದರ ಬೀಜವು ಮೇಲಿದೆ, ಆದ್ದರಿಂದ ಇದಕ್ಕೆ ಉಲ್ಟಾ ವೃಕ್ಷ ಎಂದು ಹೇಳಲಾಗುತ್ತದೆ. ರಚಯಿತ ತಂದೆಯು ಮೇಲಿದ್ದಾರೆ, ನಿಮಗೆ ತಿಳಿದಿದೆ. ನಾವೀಗ ಮನೆಗೆ ಹೋಗಬೇಕಾಗಿದೆ. ಎಲ್ಲಿ ಆತ್ಮಗಳಿರುತ್ತಾರೆ, ನಾವೀಗ ಪವಿತ್ರರಾಗಿ ಹೋಗಬೇಕಾಗಿದೆ. ನಿಮ್ಮ ಮೂಲಕ ಯೋಗ ಬಲದಿಂದ ಇಡೀ ವಿಶ್ವ ಪವಿತ್ರವಾಗಿ ಬಿಡುತ್ತದೆ. ನಿಮಗಾಗಿ ಪವಿತ್ರ ಸೃಷ್ಟಿಯು ಬೇಕಲ್ಲವೇ? ನೀವು ಪವಿತ್ರ ಆಗುತ್ತೀರೆಂದರೆ ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡಲೇಬೇಕಾಗುತ್ತದೆ. ಎಲ್ಲರೂ ಪವಿತ್ರ ಆಗಿಬಿಡುತ್ತಾರೆ. ನಿಮ್ಮ ಬುದ್ಧಿಯಲ್ಲಿದೆ, ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆಯಲ್ಲವೇ? ಆತ್ಮವು ಚೈತನ್ಯವಾಗಿದೆ. ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಅಂದಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಈ ರಹಸ್ಯವು ಬುದ್ಧಿಯಲ್ಲಿರಬೇಕು. ಹೇಗೆ ನಾವು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ? 84 ಜನ್ಮಗಳ ನಿಮ್ಮ ಚಕ್ರವು ಪೂರ್ಣವಾದರೆ ಎಲ್ಲದೂ ಪೂರ್ಣವಾಗುತ್ತದೆ. ಎಲ್ಲರೂ ಪಾವನಾಗಿ ಬಿಡುತ್ತಾರೆ. ಇದು ಅನಾದಿ ಮಾಡಲ್ಪಟ್ಟ ನಾಟಕವಾಗಿದೆ. ಇದು ಗಳಿಗೆಗೂ ನಿಲ್ಲುವುದಿಲ್ಲ. ಕ್ಷಣ ಪ್ರತಿಕ್ಷಣ ಏನೆಲ್ಲವಾಗುವುದು ಅದು ಮತ್ತೆ ಕಲ್ಪದ ನಂತರವೇ ಆಗುವುದು. ಪ್ರತಿಯೊಂದು ಆತ್ಮನಲ್ಲಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಈ ಪಾತ್ರಧಾರಿಗಳು ಹೆಚ್ಚೆಂದರೆ 2-4 ಗಂಟೆಗಳ ಸಮಯ ಪಾತ್ರವನ್ನು ಅಭಿನಯಿಸುತ್ತಾರೆ. ಆದರೆ ಇಲ್ಲಂತೂ ಆತ್ಮಕ್ಕೆ ಸ್ವಾಭಾವಿಕ ಪಾತ್ರವು ಸಿಕ್ಕಿದೆ ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಅತೀಂದ್ರಿಯ ಸುಖದ ಈ ಸಂಗಮ ಯುಗದ್ದೇ ರಾಯಣವಾಗಿದೆ. ತಂದೆ ಬರುತ್ತಾರೆ. 21 ಜನ್ಮಗಳಿಗಾಗಿ ನಾವು ಸದಾ ಸುಖಿಯಾಗಿರುತ್ತೇವೆ. ಖುಷಿಯ ಮಾತಲ್ಲವೇ? ಯಾರು ಚೆನ್ನಾಗಿ ತಿಳಿದುಕೊಳ್ಳುವರು ಮತ್ತು ತಿಳಿಸುವರು ಅವರು ಸರ್ವೀಸಿನಲ್ಲಿ ತೊಡಗಿರುತ್ತಾರೆ. ಕೆಲವು ಮಕ್ಕಳು ಕ್ರೋಧಿಯಾಗಿದ್ದರೆ ಅನ್ಯರಲ್ಲಿಯೂ ಪ್ರವೇಶತೆಯಾಗಿ ಬಿಡುತ್ತದೆ. ಎರಡೂ ಕೈಯಿಂದಲೇ ಚಪ್ಪಾಳೆಯಾಗುತ್ತದಲ್ಲವೇ? ಅಲ್ಲಿ ಈ ರೀತಿ ಆಗುವುದಿಲ್ಲ. ಇಲ್ಲಿ ನಿಮಗೆ ಶಿಕ್ಷಣ ಸಿಗುತ್ತದೆ. ಯಾರಾದರೂ ಕ್ರೋಧ ಮಾಡಿದರೆ ನೀವು ಅವರ ಮೇಲೆ ಹೂಗಳನ್ನು ಹಾಕಿರಿ. ಪ್ರೀತಿಯಿಂದ ತಿಳಿಸಿ, ಈ ಕ್ರೋಧವು ಭೂತವಾಗಿದೆ, ಬಹಳ ನಷ್ಟ ಮಾಡುತ್ತದೆ. ಆದ್ದರಿಂದ ಎಂದೂ ಕ್ರೋಧ ಮಾಡಬಾರ್ದು. ಕಲಿಸಿಕೊಡುವವರಂತಲ್ಲೂ ಕ್ರೋಧ ಇರಬಾರ್ದು. ನಂಬರ್ ವಾರ್ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಕೆಲವರದು ತೀವ್ರ ಪುರುಷಾರ್ಥವಿರುತ್ತದೆ, ಇನ್ನೂ ಕೆಲವರದು ತಣ್ಣಗಾಗಿ ಬಿಡುತ್ತದೆ. ಪುರುಷಾರ್ಥದಲ್ಲಿ ತಣ್ಣಗಾಗುವವರು ತಮ್ಮ ಹೆಸರನ್ನು ಕೆಡಿಸಿಕೊಳ್ಳುತ್ತಾರೆ. ಯಾರಲ್ಲಿ ಕ್ರೋಧವಿದೆಯೋ ಅವರು ಎಲ್ಲಿಗೆ ಹೋಗುವರೋ ಅಲ್ಲಿಂದ ತೆಗೆದು ಬಿಡುತ್ತಾರೆ. ಯಾರು ಕೆಟ್ಟ ಚಲನೆಯನ್ನಿರಲು ಸಾಧ್ಯವಿಲ್ಲ. ಪರೀಕ್ಷೆಯು ಪೂರ್ಣವಾದಾಗ ಎಲ್ಲರಿಗೂ ತಿಳಿಯುವುದು ಯಾರ್ಯಾರು ಏನೇನಾಗುವರು ಎಂಬುದೆಲ್ಲವೂ ಸಾಕ್ಷಾತ್ಕಾರವಾಗುವುದು. ಯಾರು ಎಂಥ ಕೆಲಸ ಮಾಡುವರೋ ಅವರಿಗೆ ಅಂಥ ಮಹಿಮೆಯಾಗುತ್ತದೆ. ನೀವು ಮಕ್ಕಳು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಂಡಿದ್ದೀರಿ. ನೀವೆಲ್ಲರೂ ಅಂತರ್ಯಾಮಿಯಾಗಿದ್ದೀರಿ. ಆತ್ಮಕ್ಕೆ ಒಳಗೆ ತಿಳಿದಿದೆ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತಿದೆ. ಇಡೀ ಸೃಷ್ಟಿಯ ಮನುಷ್ಯರ ಚಲನವಲನೆಯು ಎಲ್ಲಾ ಧರ್ಮಗಳ ಜ್ಞಾನವು ನಿಮಗಿದೆ. ಅದಕ್ಕೆ ಅಂತರ್ಯಾಮಿ ಎಂದು ಹೇಳಲಾಗುತ್ತದೆ. ಆತ್ಮಕ್ಕೆ ಎಲ್ಲವೂ ಅರ್ಥವಾಯಿತು. ಭಗವಂತನು ಕಣಕಣದಲ್ಲಿ ವಾಸಿಸುವರು ಎಂದಲ್ಲ. ಅವರಿಗೆ ತಿಳಿದುಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ? ತಂದೆಯಂತೂ ಈಗಲೂ ತಿಳಿಸುತ್ತಾರೆ. ಯಾರು ಎಂಥ ಪುರುಷಾರ್ಥವನ್ನು ಮಾಡುವರೋ ಅಂತಹ ಫಲವನ್ನು ಪಡೆಯುತ್ತಾರೆ. ನನಗೆ ಎಲ್ಲರ ಹೃದಯವನ್ನು ಅರಿತುಕೊಳ್ಳುವ ಅವಶ್ಯಕತೆ ಏನಿದೆ? ಏನು ಮಾಡುವರೋ ಅದರ ಶಿಕ್ಷೆಯನ್ನು ತಾವೇ ಪಡೆಯುವರು. ಅಂಥ ನಡವಳಿಕೆ ನಡೆದರೆ ಪದಂಗತಿಯನ್ನು ಪಡೆಯುವರು. ಪದವಿಯು ಬಹಳ ಕಡಿಮೆಯಾಗುವುದು. ಆ ಶಾಲೆಯಲ್ಲಿಯೂ ಉತ್ತೀರ್ಣರಾದರೆ ಮತ್ತೆ ಇನ್ನೊಂದು ವರ್ಷ ಓದುತ್ತಾರೆ. ಆದರೆ ಈ ವಿದ್ಯೆಯು ಕಲ್ಪಕಲ್ಪಾಂತರಕ್ಕೆ ಇದೆ. ಈಗ ಓದದಿದ್ದರೆ ಕಲ್ಪಕಲ್ಪಾಂತರ ಓದೋದಿಲ್ಲ. ಈಶ್ವರ್ಯ ಲಾಟರಿಯನ್ನು ಪೂರ್ಣ ರೂಪದಲ್ಲಿ ತೆಗೆದುಕೊಳ್ಳಬೇಕಲ್ಲವೇ? ಈ ಮಾತುಗಳನ್ನು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಯಾವಾಗ ಭಾರತವು ಸುಖಧಾಮವಾಗಿರುವುದು ಆಗ ಉಳಿದೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಈಗ ನಮ್ಮ ಸುಖ ದಿನಗಳು ಬರುತ್ತಿವೆ ಎಂದು ಮಕ್ಕಳಿಗೆ ಖುಷಿ ಆಗಬೇಕು. ದೀಪಾವಳಿ ದಿನವು ಸಮೀಪಿಸಿದಂತೆ ಇನ್ನೂ ಇಷ್ಟು ದಿನಗಳು ಉಳಿದಿವೆ. ನಾವು ಹೊಸ ಬಟ್ಟೆಯನ್ನು ಧರಿಸುತ್ತೇವೆ ಎಂದು ಹೇಳುತ್ತಾರಲ್ಲವೇ? ನೀವು ಸಹ ಹೇಳುತ್ತೀರಿ, ಸ್ವರ್ಗವು ಬರುತ್ತಿದೆ. ನಾವು ನಮ್ಮ
ಶೃಂಗಾರ ಮಾಡಿಕೊಂಡು ಹೋಗಿ ಸ್ವರ್ಗದಲ್ಲಿ ಒಳ್ಳೆಯ ಸುಖವನ್ನು ಪಡೆಯುತ್ತೇವೆ. ಸಾಹುಕಾರಗಂತೂ ತನ್ನ ಶ್ರೀಮಂತಿಕೆಯ ನಶೆಯಿದೆ. ಮನುಷ್ಯರು ಸಂಪೂರ್ಣ ಘೋರ ನಿದ್ರೆಯಲ್ಲಿದ್ದಾರೆ. ಕೊನೆಯಲ್ಲಿ ಇದ್ದರೂ ಸತ್ಯವನ್ನು ಹೇಳುತ್ತಿದ್ದರು. ಆಕಸ್ಮಿಕವಾಗಿ ತಿಳಿಸುವುದು ಯಾವಾಗ ಸತ್ಯ ಸಂಘವನ್ನು ಸಿಗುವುದೋ ಆಗಲೇ ಸತ್ಯವನ್ನು ಅರಿತುಕೊಳ್ಳುವರು. ನೀವೀಗ ಸತ್ಸಂಗದಲ್ಲಿದ್ದೀರಿ, ತಂದೆಯ ಮೂಲಕ ಸತ್ಯವಂತರಾಗುತ್ತೀರಿ. ಆ ಮನುಷ್ಯರೆಲ್ಲರೂ ಅಸತ್ಯವಂತರ ಮೂಲಕ ಅಸತ್ಯವಂತರೇ ಆಗುತ್ತಾರೆ. ಭಗವಂತನು ಏನು ಹೇಳುತ್ತಾರೆ ಮತ್ತು ಮನುಷ್ಯರು ಏನು ಹೇಳುತ್ತಾರೆ ಎಂಬ ಪತ್ರಿಕೆಯನ್ನು ಮುದ್ರಿಸಲಾಗುತ್ತದೆ. ಅದನ್ನು ಮ್ಯಾಗಝೀನ್ನಲ್ಲಿಯೂ ಹಾಕಬಹುದು. ಕೊನೆಗೆ ವಿಜಯವಂತೂ ನಿಮ್ಮದೇ ಆಗಿದೆ. ಯಾರು ಕಲ್ಪದ ಹಿಂದೆ ಪದವಿಯನ್ನು ಪಡೆದಿದ್ದರೋ ಅವರು ಅವಶ್ಯವಾಗಿ ಪಡೆಯುತ್ತಾರೆ. ಇದು ನಿಶ್ಚಿತವಾಗಿದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯುವಾಗುವುದಿಲ್ಲ, ದೀರ್ಘಾಯುಷ್ಯವರಾಗುತ್ತಾರೆ. ಪವಿತ್ರ ಇದ್ದಾಗ ದೀರ್ಘ ಆಯುಷ್ಯವಿತ್ತು. ಪತಿತ ಪಾವನರು ಪರಮಾತ್ಮ ತಂದೆಗಿದ್ದಾರೆ ಅಂದ ಮೇಲೆ ಅವರೇ ಪಾವನರಾಗಿ ಮಾಡಿಬಿಡುವರು. ಕೃಷ್ಣನ ಮಾತು ಸೋವಿಸುವುದಿಲ್ಲ. ಪುರುಷೋತ್ತಮ ಸಂಗಮಯುಗದಲ್ಲಿ ಕೃಷ್ಣನಲ್ಲಿ ಬರುವನು. ಅದೇ ರೂಪವುಳ್ಳ ಮನುಷ್ಯರಂತೂ ಮತ್ತಾರು ಇರುವುದಿಲ್ಲ. 84 ಜನ್ಮಗಳು, 84 ಮುಖಲಕ್ಷಣಗಳು, 84 ಚಟುವಟಿಕೆಗಳು ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಅದರಲ್ಲಿ ಅಂತರವಾಗಲು ಸಾಧ್ಯ ಇಲ್ಲ. ನಾಟಕವು ಹೇಗೆ ಹೇಳುತ್ತಾರೆ, ಮನುಷ್ಯರು ಹೇಗೆ ಕೇಳಿ ಆಶ್ಚರ್ಯಚಕಿತರಾಗುತ್ತಿರುತ್ತಾರೆ. ಆದರೆ ಮೊದಲು ಈ ಸಂದೇಶವನ್ನು ಕೊಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ, ಅವರೇ ಪತಿತ ಪಾವನ ಸರ್ವರ ಸದ್ಗತಿದಾತನಾಗಿದ್ದಾರೆ. ಸತ್ಯಯುಗದಲ್ಲಿ ದುಃಖದಿಂದ ಪತಿತ ಪಾವನ ಸರ್ವರ ಸದ್ಗತಿದಾತನಾಗಿದ್ದಾರೆ. ಸತ್ಯಯುಗದಲ್ಲಿ ದುಃಖದ ಮಾತಿರುವುದಿಲ್ಲ. ಕಲಿಯುಗದಲ್ಲಿ ಎಷ್ಟೊಂದು ದುಃಖವಿದೆ. ಆದರೆ ಈ ಮಾತುಗಳನ್ನು ತಿಳಿದುಕೊಳ್ಳುವವರು ನಂಬರ್ ವಾರ್ ಇದ್ದಾರೆ. ತಂದೆ ನಿತ್ಯವೂ ತಿಳಿಸುತ್ತಿರ್ತಾರೆ, ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವ ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ, ಮತ್ತೆ ಜೊತೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ. ಜೊತೆಯಲ್ಲಿ ಇರುವವರಿಗಿಂತಲೂ ಬಂಧನದಲ್ಲಿರುವವರು ಹೆಚ್ಚು ನೆನಪು ಮಾಡುತ್ತಾರೆ. ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದೂ ಸಹ ತಿಳುವಳಿಕೆಯ ಮಾತಾಗಿದೆಯಲ್ಲವೇ? ಬಂಧನದಲ್ಲಿರುವವರ ತಂದೆಯ ನೆನಪಿನಲ್ಲಿ ಬಹಳ ಕಾತರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳ ನೆನಪಿನ ಯಾತ್ರೆಯಲ್ಲಿರಿ. ದೈವಿ ರಾಜ್ಯವನ್ನು ಧಾರಣೆ ಮಾಡಿದಾಗ ಆ ಬಂಧನಗಳು ಕಳೆಯುತ್ತವೆ. ಪಾಪದ ಗಡಿಯು ಸಮಾಪ್ತಿಯಾಗಿಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು, ಪ್ರೀತಿಯ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ವಲನೆಯನ್ನು ದೇವತೆಗಳ ಥರ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಕೆಟ್ಟ ಮಾತು ಬಾಯಿಯಿಂದ ಬರಬಾರದು. ಈ ಕಣ್ಣುಗಳೆಂದು ಕುದೃಷ್ಟಿಯಾಗಬಾರದು. 2ನೇ ಪಾಯಿಂಟ್, ಕ್ರೋಧದ ಭೂತವು ಬಹಳ ನಷ್ಟ ಮಾಡುತ್ತದೆ. 2 ಕೈಗಳಿಂದ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ. ಆದ್ದರಿಂದ ಯಾರಾದರೂ ಕ್ರೋಧ ಮಾಡಿದರೆ ಅವರಿಂದಲೂ ದೂರ ಸರಿಯಬೇಕು. ಅವರಿಗೆ ಪ್ರೀತಿಯಿಂದ ತಿಳಿಸಬೇಕು. ವರದಾನ: ತ್ಯಾಗ, ತಪಸ್ಸೆ ಮತ್ತು ಸೇವಾಭಾವದ ವಿಧಿಯ ಮೂಲಕ ಸದಾ ಸಫಲತಾ ಸ್ವರೂಪದ ಆಟ. ತ್ಯಾಗ ಮತ್ತು ಸಮಸ್ಯೆ ಸಫಲತೆಗೆ ಆಧಾರವಾಗಿದೆ. ತ್ಯಾಗದ ಭಾವನೆ ಉಳ್ಳವರೇ ಸತ್ಯ ಸೇವಾಧಾರಿಗಳಾಗಲು ತ್ಯಾಗದಿಂದ ಸ್ವಯಂನ ಮತ್ತು ಬೇರೆಯವರ ಭಾಗ್ಯ ರೂಪಿಸಿಕೊಳ್ಳುತ್ತೇವೆ. ನಂತರ ದೃಢ ಸಂಕಲ್ಪ ಮಾಡೋದು, ಇದೂ ಸಹ ತಪಸ್ಸೆ ಆಗಿದೆ. ಆದ್ದರಿಂದ ತ್ಯಾಗ, ತಪಸ್ಸೆ ಮತ್ತು ಸೇವಾ ಭಾವದಿಂದ ಅನೇಕರು ಪರಂಪಿತ ಸಮಾಪ್ತಿಯಾಗಿಬಿಡುವುದು. ಸಂಘಟನೆ ಶಕ್ತಿಶಾಲಿಯಾಗುವುದು. ಒಬ್ಬರು ಹೇಳುವುದು, ಇನ್ನೊಬ್ಬರು ಮಾಡುವುದು. ಎಂದೂ ಸಹ ನೀನು, ನಾನು, ನಿನ್ನದು, ನನ್ನದು ಬರಬಾರದು. ಆಗ ಸಫಲತಾ ಸ್ವರೂಪ ನಿರ್ವಿಘ್ನರಾಗಿಬಿಡುವಿರಿ. ಸ್ಲೋಗನ್: ಸಂಕಲ್ಪದ ಮೂಲಕವೂ ಸಹ ಯಾರಿಗೆ ದುಃಖ ಕೊಡಬಾರದು.
ಇದೇ ಸಂಪೂರ್ಣ ವೈಶೇಖವಾಗಿದೆ. ಅವ್ಯಕ್ತ ಸೂಚನೆ: ಈಗ ಲಗನ್ನಿನ ಅಗ್ನಿಯಿಂದ ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪಿ ಯೋಗಿಯನ್ನಾಗಿ ಮಾಡಿ. ಈ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ. ಸೆಕೆಂಡ್ನಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಚಿತ್ತದಿಂದ ಮಾಡುವಂಥ ಅಭ್ಯಾಸವನ್ನು ಪದೇ ಪದೇ ಮಾಡಿ. ನಿಲ್ಲು ಎಂದು ಹೇಳಿ ಮತ್ತು ಸೆಕೆಂಡ್ನಲ್ಲಿ ವ್ಯರ್ಥ ಬಾಣ ಮಾಡಬಾರದು. ಮನಸ್ಸು ಬುದ್ಧಿ ಏಕಾಗ್ರವಾಗಿರಲಿ. ಇಂಥ ನಿಯಂತ್ರಣ ಶಕ್ತಿಯನ್ನು ಇಡೀ ದಿನ ಉಪಯೋಗಿಸಿ ಶಕ್ತಿಶಾಲಿಯಾದ ಬ್ರೇಕ್ ಮುಖಾಂತರ ಮನಸ್ಸು ಬುದ್ಧಿಯಂತೂ ನಿಯಂತ್ರಣಗೊಳಿಸಿರಿ. ಅಲ್ಲಿ ಮನಸ್ಸು ಬುದ್ಧಿಯನ್ನು ತೊಡಗಿಸಬೇಕು, ಅಲ್ಲಿ ಸೆಕೆಂಡ್ನಲ್ಲಿ ತೊಡಗಿಸಿದರಿ. ಓಂ ಶಾಂತಿ.